ಇವತ್ತು ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸುಮಾರು 50 ಲಕ್ಷ ರೂಪಾಯಿಯನ್ನು ಇವತ್ತು ಒಂದು ವಂತಿಕೆ ಹಣವಾಗಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಬಹುತೇಕ ಇದರ ಹಿಂದೆ ಸಮಾಜದ ಪ್ರಯತ್ನ, ತಮ್ಮೆಲ್ಲರ ಒಂದು ಸಂಕಲ್ಪ. ಯಾಕಂದರೆ ತಾವು ನಮ್ಮ ಒಂಟು ಕುದುರೆಯವರು ಹೇಳಿದರು, ಬಹುತೇಕ ನಾನು ಭಾಳ ಸಣ್ಣವಿದ್ದೆ, ನಮ್ಮ ತಂದೆಯವರು ಶಾಸಕರಾಗಿದ್ದರು. ನಾನು ಬಹುತೇಕ ನಮ್ಮ ಒಂಟು ಕುದುರೆಯವರು, ನಮ್ಮ ಜಿಂದತ್ತನ್ನ ಒಂಟು ಕುದುರೆಯವರು, ನಮ್ಮ ತಂದೆಯವರ ಆತ್ಮೀಯ ಸ್ನೇಹಿತರು. ಬಹುತೇಕ ನಾನು ಅತ್ಯಂತ ಒಂದು ಪ್ರೀತಿ ವಿಶ್ವಾಸದಿಂದ ನಾನು ದಿಗಂಬರ ಸಮಾಜದ ಜೊತೆಗೆ, ಜೈನ ಸಮಾಜದ ಜೊತೆಗೆ ಇದ್ದೀನಿ ಅನ್ನೊಂದು ಹೆಮ್ಮೆ ಕೂಡ ನನ್ನಲ್ಲಿ ಇದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ನಮ್ಮ ತಂದೆಯವರ ನಾನು ಆಡು ಬೆಳೆದಿದ್ದು ಕೂಡ ನಮ್ಮ ಎಲ್ಲ ಸಮಾಜದ ಒಂದು ಹೊಣೆಯಲ್ಲೇ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ಇವತ್ತು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ, ಸಂಕಲ್ಪ ಇವತ್ತು ಈಡೇರಿದೆ. ನಮ್ಮ ಅಧ್ಯಕ್ಷರು DS ಪಾಟೀಲ್ ಸಾಹೇಬರು ಹೇಳ್ತಾ ಇದ್ರು, ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ತಾವೆಲ್ಲರೂ ಇವತ್ತು ಸಂಕಲ್ಪವನ್ನು ಮಾಡಿದ್ದೀರಿ. ಸರ್ಕಾರದ ವತಿಯಿಂದ ಈಗಾಗಲೇ 50 ಲಕ್ಷ ರೂಪಾಯಿ ಏನು ವಂತಿಕೆ ಹಣವಾಗಿ ಇವತ್ತು ಬಿಡುಗಡೆಯನ್ನು ಮಾಡಿದೆ. ಬಹುತೇಕ ಇನ್ನುಳಿದಂಥ ಅನುದಾನಕ್ಕೆ ಕೂಡ ನೀವು ನನಗೆ ಅಧ್ಯಕ್ಷರು ಅಪ್ಪಣೆ ಮಾಡಿದರು, ನೀವು ಇನ್ನೊಂದಿಷ್ಟು ಅನುದಾನ ಹಾಕಬೇಕು ಅಂತ ಒಂದು ಮಾತನ್ನು ಹೇಳಿದರೆ, ನಾನು ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ 2025-26ನೇ ಸಾಲಿನಲ್ಲಿ ನಾನು 10 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನಾನು ಘೋಷಣೆ ಮಾಡ್ತೀನಿ. 10 ಲಕ್ಷ ರೂಪಾಯಿ ಇವತ್ತು ಪ್ರಾಯೋಗಿಕವಾಗಿ, ಬಹುತೇಕ 25, 26, 27, 28 ಇನ್ನೂ 3 ವರ್ಷ ನನಗೆ ಅವಕಾಶ ಇದೆ. ಆ 3 ವರ್ಷದಲ್ಲಿ ಕೂಡ ಬಹುತೇಕ ನನಗೆ ಎಷ್ಟು ಸಾಧ್ಯ ಇವತ್ತು ಈ ವರ್ಷದ ಒಂದು 10 ಲಕ್ಷ ರೂಪಾಯಿಯನ್ನು, ಮುಂದಿನ ವರ್ಷದ ಒಂದು 10 ಲಕ್ಷ ರೂಪಾಯಿಯನ್ನು, ಇನ್ನೊಂದು 10 ಲಕ್ಷ ರೂಪಾಯಿಯನ್ನು ಕಟ್ಟಿ. ಯಾಕಂದರೆ ಇದು 25 ವರ್ಷದ ನಮ್ಮ ತಂದೆಯವರು ಮತ್ತು ಜಿಂದತ್ ಒಂಟು ಕುದುರೆಯವರು, ನಮ್ಮ DS ಪಾಟೀಲ್ ಅವರು ಮತ್ತು ಸಮಾಜದ ಹಿರಿಯರ ಒಂದು ಆಸೆ, ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪವನ್ನು ಪೂರ್ಣಗೊಳಿಸ್ಬೇಕಂದ್ರೆ ಇವತ್ತು ಅದು ಪೂರ್ಣಗೊಳ್ಳಬೇಕಾಗಿತ್ತು ಇಷ್ಟೊತ್ತಿಗೆ. ಅದು ಹಲವಾರು ಕಾರಣಗಳಿದ್ದಾವೆ, ಆದರೂ ಕೂಡ ಆ ಕಾರಣಗಳನ್ನು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಒಂದು ಸಂಕಲ್ಪ ಈಡೇರಿದೆ. ಅದರ ಮುಂದಿನ ಒಂದು ಮುಕ್ತಾಯವನ್ನು ಕೂಡ, ಆ ಸಮುದಾಯ ಭವನವನ್ನು ಮುಗಿಸುವಂಥವರೆಗೂ ಕೂಡ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಏನು ಶ್ವೇತಾಂಬರ ಬೇರೆ ಅಲ್ಲ, ದಿಗಂಬರ ಜೈನರು ಬೇರೆ ಅಲ್ಲ, ಎಲ್ಲ ಒಂದೇ ಸಮಾಜ. ಈ ಅನೇಕ ನಮ್ಮ ಏನು ಭಾರತ ದೇಶದಲ್ಲಿ ಈ ಒಂದು ಧರ್ಮದ ವ್ಯವಸ್ಥೆಯಲ್ಲಿ ನಾವು ಬೇರೆ ಬೇರೆ ಅಂತ ಭಾವಿಸ್ಕೋಬೋದು, ಆದರೆ ನಾವೆಲ್ಲರೂ ಮಾನವರು ಅನ್ನೋದನ್ನು ನಾವು ಮೊದಲು ಅರ್ಥೈಸ್ಕೊಂಡು ನಡೆದರೆ ನಾವು ಎಲ್ಲರೂ ನಿಜವಾದ ಭಾರತೀಯರಾಗೋದಕ್ಕೆ ಸಾಧ್ಯ ಇದೆ. ನಾವು ಬೇರೆ ಧರ್ಮದಲ್ಲಿ ಜನಿಸಿರ್ಬೋದು, ಬೇರೆ ಜಾತಿಯಲ್ಲಿ ಜನಿಸಿರ್ಬೋದು, ಆದರೆ ನಾವು ಮನುಷ್ಯರು ಅನ್ನೋದನ್ನು ನಾವು ಮೊದಲು ಅರ್ಥಿಸ್ಕೊಂಡು ನಡೆದಾಗ ಬಹುತೇಕ ನಾವೆಲ್ಲ ಸಮಾಜಕ್ಕೆ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಆಗುತ್ತೆ ಅನ್ನೊಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಭೂಮಿ ಪೂಜೆ ಸಂಕಲ್ಪ ಏನು ಶಂಕುಸ್ಥಾಪನೆ, ನಮ್ಮ ತಾಯಿಯವರು ಕೂಡ ಒಮ್ಮೆ ಶಾಸಕರಾಗಿದ್ದರು. ನಮ್ಮ ಅಂದಿನ ಲೋಕಸಭಾ ಸದಸ್ಯರಂಥ ನಮ್ಮ RS ಪಾಟೀಲ್ ಅವರು ಬಂದಿದ್ದರು, ಮತ್ತು ಅಂದಿನ ವಿಧಾನ ಪರಿಷತ್ ಸದಸ್ಯರಂಥ SR ಪಾಟೀಲ್ ಅವರು ಕೂಡ ಬಂದಿದ್ದರು. ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಇದ್ದೆ. ಇದೀಗ ನಮ್ಮ DS ಪಾಟೀಲ್ ಸಾಹೇಬರು ಎಲ್ಲ ಫೋಟೋ ಕಾಲಿಟ್ಟಾರ. ಆ ಫೋಟೋ ತೋರಿಸಿದಾಗ ನನಗೆ ನೆನಪು ಬಂತು, ನನ್ನ ಬಾಲ್ಯ ಜೀವನದಲ್ಲಿ ನಾನು ಹೆಂಗಿದ್ದೆ, ಅವತ್ತು ಏನು ಮಾತಾಡಿದ್ದೀನೋ ನನಗೆ ಗೊತ್ತಿಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಒಂದು ಬಾಲ್ಯ ಅನ್ನೋದಿರುತ್ತೆ, ಮತ್ತು ಅದಕ್ಕೊಂದು ಮುಂದೆ ಹೊರದಂತೆ ಒಂದು ಪ್ರಜ್ಞೆ ಬಂದ ಮೇಲೆ, ಒಂದು ಪ್ರಬುದ್ಧತೆ ಬಂದ ಮೇಲೆ ಮಾತಾಡುವಂಥದ್ದು ಬೇರೆ ಆಗಿರುತ್ತೆ. ಬಹುತೇಕ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ನಮ್ಮ ತಾಯಿಯವರ ಪರವಾಗಿ ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಅವತ್ತು ನಮ್ಮ ಜಿಂದತ್ ಒಂಟು ಕುದುರೆಯವರೇ ನಾನು ಮಾಲಾರ್ಪಣೆ ಮಾಡ್ಯಾರ. ನನ್ನ ಭಾಗ್ಯ, ನನ್ನ ಪುಣ್ಯ ಅಂತ ನಾವು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆ ಭಾವಚಿತ್ರದಲ್ಲಿ ಜಿಂದತ್ ಒಂಟು ಕುದುರೆಯವರೇ ನನಗೆ ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ತಮ್ಮ ಸಮಾಜ ಚಿಕ್ಕದಾದರೂ ಕೂಡ ಚೊಕ್ಕದಾದಂಥ ಒಗ್ಗಟ್ಟಾದಂಥ ಸಮಾಜ, ಏನು ಭವಿಷ್ಯ ಮಾರ್ಗವನ್ನು ಇವತ್ತು ಈ ಭೂಮಿ ಮೇಲೆ ಏನು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ಯಾವುದಾದ್ರೂ ಸಮಾಜ ಅಳವಡಿಸಿಕೊಂಡಿದ್ರೆ ಅದು ನಮ್ಮ ಜೈನ ಸಮಾಜ ಅನ್ನೋ ಮಾತನ್ನು ಭಾಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದು ದಿಗಂಬರ ಜೈನ ಆಗಿರ್ಬೋದು, ಅದು ಶ್ವೇತಾಂಬರ ಜೈನರಾಗಿರ್ಬೋದು, ಆ ತತ್ವ ಸಿದ್ಧಾಂತದ ಮೇಲೆ ಇವತ್ತು ಒಂದು ಬಹಳ ಕಟ್ಟುನಿಟ್ಟವಾಗಿ
ಧರ್ಮ ಪಾಲನೆಯನ್ನು ಮಾಡುವಂಥ ಸಮಾಜ ನಮ್ಮ ಜೈನ್ ಸಮಾಜ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹಳ ಸಂತೋಷದಿಂದ ತಾವೆಲ್ಲ ಭಾಗವಹಿಸಿ